ಮತ್ತೊಂದು ಕಡೆ ಶಾಸಕ ಮುನಿರತ್ನ ವಿರುದ್ಧವಾಗಿ ಮೊಟ್ಟೆ ಹೊಡೆದಂತ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಹೊಡೆದಂತ ಪ್ರಕರಣ, ನಂದಿನಿ ಲೇಔಟ್ ಠಾಣೆಗೆ ಶಾಸಕ ಮುನಿರತ್ನ ಒಂದು ದೂರನ್ನ ಕೊಟ್ಟಿದ್ದಾರೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಮುನಿರತ್ನ ನೀಡಿದ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್. ಯಾರ್ಯಾರ ವಿರುದ್ಧವಾಗಿ ದೂರು ದಾಖಲಾಗಿದೆ? ಡಿ.ಕೆ. ಸುರೇಶ್, ಕುಸುಮ ಅವರು, ಆಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಪ್ರಸ್ತಾಪ ಆಗಿದೆಯಂತೆ. ಒಬ್ಬಿಬ್ರಲ್ಲ, 100 ರಿಂದ 150 ಜನರ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ ಮುನಿರತ್ನ ಅವರು ಅನ್ನೋದು ಗೊತ್ತಾಗ್ತಾ ಇದೆ. TV9 ನಲ್ಲಿ ಆ ಎಫ್ಐಆರ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೀವು ನೋಡಬಹುದಾಗಿರುತ್ತೆ. ನೋಡಿ, ಶಾಸಕ ಮುನಿರತ್ನ ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ಇದು. ಆ ಕಂಪ್ಲೇಂಟ್ ಮೇಲೆ ದಾಖಲಾಗಿರುವಂತ ಎಫ್ಐಆರ್ ಅನ್ನ ಕೂಡ ನೀವು ಗಮನಿಸಬಹುದು. ಏನಂತ ಇದೆ? ಇಬ್ರು ವಕೀಲರ ರೂಪದಲ್ಲಿ ಬಂದು ಧಮಕಿ ಹಾಕಿದ್ದರು. 5/12/2024 ತಾರೀಕಿನಂದು ಬಂದು ಕೊಲೆ ಬೆದರಿಕೆ ಹಾಕಿದ್ದರು. ಪೋಕ್ಸೋ ಕೇಸ್ನಲ್ಲಿ ಮತ್ತೆ ಜೈಲಿಗೆ ಹಾಕೋದಾಗಿ ಬೆದರಿಕೆ ಹಾಕಿದ್ದಾರೆ. ನೆಮ್ಮದಿಯಾಗಿರ್ಬೇಕು ಅಂತ ಅಂದ್ರೆ ರಾಜೀನಾಮೆ ಕೊಡು. ಕುಸುಮಾ ಅವರನ್ನ ಸಚಿವೆ ಮಾಡೋದಕ್ಕೆ ಅಣ್ಣ ಸುರೇಶ್ ಅವರ ಆಸೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೆ ಕುಸುಮಾ ಅವರನ್ನು ಸಚಿವೆ ಮಾಡಬೇಕು. ಇಲ್ಲೇ ಹೋದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ನಿನ್ನನ್ನು ಬಿಡಲ್ಲ. ಆಸಿಡ್, ಕೋಳಿ ಮೊಟ್ಟೆ ಹೊಡೆದು ಹಲ್ಲೆ ಮಾಡೋದಾಗಿ ಧಮಕಿ. 100 ರಿಂದ 150 ಜನರು ಸೇರಿಸಿ ನಿನ್ನ ಮೇಲೆ ದಾಳಿ ಮಾಡ್ತೀವಿ. ನಿನ್ನ ಬಟ್ಟೆ ಹರಿದು ಹಾಕಿ ಮುಖಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಪೊರ್ಕೆಯಿಂದ ಓಡಿಸ್ತೀವಿ. ನಿನ್ನ ಕಾರ್ಗೆ ಬೆಂಕಿ ಹಚ್ತೀವಿ ಅಂತೆಲ್ಲ ಬೆದರಿಕೆಯನ್ನ ಹಾಕಿದಾರಂತೆ ಮುನಿರತ್ನ ಅವರ ವಿರುದ್ಧವಾಗಿ. ಅದನ್ನ ಅವರು ಕಂಪ್ಲೇಂಟ್ ನಲ್ಲಿ ದಾಖಲು ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದಾಗ ಇಂಥ ಶುಭ ಸಂದರ್ಭದಲ್ಲಿ ಮುನಿರತ್ನ ಕುರಿತು ನಾನು ಮಾತಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಬನ್ನಿ ಕೇಳೋಣ. ಸರ್, ಮುನಿರತ್ನ ಅವರು ಪೊಲೀಸರನ್ನ ದುರ್ಬಳಕೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮುನಿರತ್ನ ಬಗ್ಗೆ ಇವತ್ತು ಗಾಂಧಿ ಶುಭ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡೋದಿಲ್ಲ. ಸರ್, ಮುನಿರತ್ನ ಅವರು ಪೊಲೀಸರನ್ನ ದುರ್ಬಳಕೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮುನಿರತ್ನ ಬಗ್ಗೆ ಇವತ್ತು ಗಾಂಧಿ ಶುಭ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡೋದಿಲ್ಲ. ಸರ್, ಮುನಿರತ್ನ ಇನ್ನು ಮೊಟ್ಟೆ ದಾಳಿ ಪ್ರಕರಣದ ಬಗ್ಗೆ ವಿಪಕ್ಷಗಳು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇವೆ. ಒಂದ್ ಕಡೆ ಕಾಂಗ್ರೆಸ್ ಇದು ಮುನಿರತ್ನ ಅವ್ರದೇ ಪ್ರಾಯೋಜಿತ ಅನ್ನುವಂಥದ್ದನ್ನು ಹೇಳ್ತಾ ಇದ್ರೆ, ವಿಪಕ್ಷಗಳು ಸರ್ಕಾರದ ವಿರುದ್ಧವಾಗಿ ಅಥವಾ ಕಾಂಗ್ರೆಸ್ ವಿರುದ್ಧವಾಗಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದು, ಡೈವರ್ಟ್ ಮಾಡಿದ್ರೆ ತನಿಖೆಯಲ್ಲಿ ಹೊರಬರುತ್ತೆ. ಪ್ರಕರಣದ ಬಗ್ಗೆ ಪೊಲೀಸರು ಎಲ್ಲ ತನಿಖೆ ಮಾಡಲಿ, ಪದೇ ಪದೇ ನಮ್ಮ ಶಾಸಕರ ಮೇಲೆ ದಾಳಿ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಬ್ಬ ಶಾಸಕರು, ಕೇಸ್ ಏನಾನ ಇರಲಿ, ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ, ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡುವಂಥದ್ದು ಅವರ ಕರ್ತವ್ಯ, ಕುಂದುಕೊರತೆ ಕೇಳುವಂಥದ್ದು ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ ಒಂದು ಸಿಟಿ ರವಿಯ ಪ್ರಕರಣ ಆಯಿತು, ಆಗಿನ್ನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನು ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು ಒಂದು 10 ಶಾಸಕರ ಮೇಲೆ ಕೇಸಿದೆ. ಮರ್ಡರ್ ಕೇಸಿದೆ, ರೇಪ್ ಕೇಸಿದೆ, ದುಡ್ಡು ಹೊಡೆದಿರೋ ಕೇಸಿದೆ, ಲೂಟಿ ಕೇಸಿದೆ. ಒಂದು 10 ಜನ. ಹಂಗಾರೆ ಅಲ್ಲೆಲ್ಲ BJP ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ? ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವನು ಆಪಾದಿತ ಅಲ್ಲ, ಅಪರಾಧಿ ಅಷ್ಟೇ. ಇವತ್ತು ಈ ರೀತಿ ದೌರ್ಜನ್ಯವನ್ನು ಮಾಡಿ ಮುನಿರತ್ನಮ್ಮ ಅವ್ರ ಮೇಲೆ ಹಲ್ಲೆ ಮಾಡಿರೋವಂಥದ್ದು ಖಂಡನೀಯ. ಮಾತತ್ರ ಅದನ್ನು ಒಂದು SIT ಕೊಟ್ಬಿಡ್ತಾರೆ. ಇನ್ನು ಯಾವ ಮಾಡಿದ್ರೆ